ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ಸ್ಪೆಷಲ್. ನಾನು ಸುಧಾಗೌಡ. ಫೆಬ್ರವರಿ 25ರಂದು ನಡೆಯಲಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಹಿನ್ನೆಲೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಾದಂತಹ ವಸ್ತ್ರ ಸಂಹಿತೆಯನ್ನ ಜಾರಿ ಮಾಡಿದೆ. ಅದರಂತೆ ಪುರುಷ, ಮಹಿಳೆ ಮತ್ತು ತೃತೀಯ ಲಿಂಗಿಗಳ ಅಭ್ಯರ್ಥಿಗಳಿಗೆ ನಿಗದಿತ ದಿನಾಂಕದಂದು ಲಿಖಿತ ಪರೀಕ್ಷೆಗೆ ಹಾಜರಾಗುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಸದರಿ ಲಿಖಿತ ಪರೀಕ್ಷೆಗೆ ಹಾಜರಾಗುವಂತಹ ಅಭ್ಯರ್ಥಿಗಳು ಕಡ್ಡಾಯವಾಗಿ ವಸ್ತ್ರ ಸಂಹಿತೆಯನ್ನ ಪಾಲಿಸುವಂತೆ ಆದೇಶವನ್ನ ನೀಡಲಾಗಿದೆ. ಪುರುಷ ಮತ್ತು ತೃತೀಯ ಲಿಂಗ ಪುರುಷ ಅಭ್ಯರ್ಥಿಗಳು ಅರ್ಧ ತೋಳಿನ ಶರ್ಟ್ಗಳನ್ನ ಕಡ್ಡಾಯವಾಗಿ ಧರಿಸೋದು ಹಾಗೂ ಸಾಧ್ಯವಾದಷ್ಟು ಕಾಲರ್ ರಹಿತ ಶರ್ಟ್ ಗಳನ್ನ ಧರಿಸಬೇಕು ಅನ್ನುವಂತಹ ನಿಯಮವನ್ನ ಜಾರಿ ಮಾಡಿದ್ದಾರೆ. ಇನ್ನು ಜಿಪ್ ಪಾಕೆಟ್ಗಳು, ದೊಡ್ಡ ಬಟನ್ಗಳು ಇರುವಂತಹ ಶರ್ಟ್ ಗಳನ್ನ ಧರಿಸೋ ಹಾಗಿಲ್ಲ. ಜೀನ್ಸ್ ಪ್ಯಾಂಟ್ ಮತ್ತು ಹೆಚ್ಚಿನ ಜೇಬುಗಳಿರುವಂತಹ ಪ್ಯಾಂಟ್ ಗಳನ್ನ ಕೂಡ ಧರಿಸುವ ಹಾಗಿಲ್ಲ. ಪರೀಕ್ಷಾ ಕೇಂದ್ರದ ಒಳಗೆ ಹೂಗಳನ್ನ ನಿಷೇಧಿಸಲಾಗಿದೆ. ಅಭ್ಯರ್ಥಿಗಳು ತೆಳುವಾದ ಅಡಿ ಭಾಗವಿರುವಂತಹ ಪಾದರಕ್ಷೆಗಳನ್ನ ಅಂದ್ರೆ ಚಪ್ಪಲಿಗಳನ್ನ ಮಾತ್ರ ಹಾಕಬೇಕು ಅನ್ನುವಂತ ರೂಲ್ಸ್ ಇದೆ. ಕುತ್ತಿಗೆ ಸುತ್ತ ಯಾವುದೇ ಲೋಹದ ಆಭರಣಗಳು ಅಥವಾ ಉಂಗುರಗಳನ್ನ ಧರಿಸೋದನ್ನ ನಿಷೇಧ ಮಾಡಲಾಗಿದೆ. ಇನ್ನು ಮಹಿಳೆ ಮತ್ತು ತೃತೀಯ ಲಿಂಗಿಯ ಮಹಿಳಾ ಅಭ್ಯರ್ಥಿಗಳು ವಿಸ್ತಾರವಾದಂತಹ ಕಸೂತಿ, ಹೂವುಗಳು, ಬ್ರೂಚ್ಗಳು ಅಥವಾ ಬಟನ್ಗಳನ್ನ ಹೊಂದಿರುವಂತಹ ಬಟ್ಟೆಗಳನ್ನ ಧರಿಸಬಾರದು ಅನ್ನುವಂಥ ರೂಲ್ಸ್ ಇದೆ. ಇನ್ನು ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳನ್ನ, ಜೀನ್ಸ್ ಪ್ಯಾಂಟ್ ಗಳನ್ನ ಧರಿಸಬಾರದು. ಅದರ ಬದಲಾಗಿ ಅರ್ಧ ತೋಳಿನ ಬಟ್ಟೆಗಳನ್ನ ಅವರಿಗೆ ಮುಜುಗರವಾಗದಂತೆ ಅಭ್ಯರ್ಥಿಗಳು ಧರಿಸುವಂತೆ ನಿರ್ದೇಶನವನ್ನ ನೀಡಲಾಗಿದೆ. ಇನ್ನು ಎತ್ತರವಾದ ಹಿಮ್ಮಡಿ ಶೂಗಳನ್ನ, ಚಪ್ಪಲಿಗಳನ್ನ ಮತ್ತು ದಪ್ಪವಾದ ಅಡಿಭಾಗ ಹೊಂದಿರುವಂತಹ ಶೂಗಳನ್ನಾಗ್ಲಿ ಚಪ್ಪಲಿಗಳನ್ನಾಗ್ಲಿ ಧರಿಸಬಾರದು. ತೆಳುವಾದ ಅಡಿಭಾಗ ಹೊಂದಿರುವಂತಹ ಚಪ್ಪಲಿಗಳನ್ನ ಧರಿಸುವುದು ಕಡ್ಡಾಯವನ್ನ ಮಾಡಲಾಗಿದೆ. ಮಹಿಳೆ ಮತ್ತು ತೃತೀಯ ಲಿಂಗಿ ಮಹಿಳಾ ಅಭ್ಯರ್ಥಿಗಳು ಮಂಗಳಸೂತ್ರ ಮತ್ತು ಕಾಲುಂಗುರವನ್ನು ಹೊರತುಪಡಿಸಿ ಬೇರೆ ರೀತಿಯ ಲೋಹದ ಆಭರಣಗಳನ್ನ ಧರಿಸುವುದನ್ನ ನಿಷೇಧ ಮಾಡಲಾಗಿದೆ. ಯಾಕಂದ್ರೆ ಕಳೆದ ಬಾರಿ ನಡೆದಂತಹ ಪರೀಕ್ಷೆಗಳಲ್ಲಿ ಮಂಗಳಸೂತ್ರವನ್ನೂ ತೆಗೆಸಿದ್ರು ಅನ್ನುವಂತ ಆರೋಪ ಸರ್ಕಾರದ ಮೇಲೆ ಬಂದಿತ್ತು. ಹೀಗಾಗಿ ಪರೀಕ್ಷೆಯಲ್ಲಿ ಯಾವುದೇ ಕಾರಣಕ್ಕೂ ಅಕ್ರಮ ನಡಿಬಾರದು ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ವಸ್ತ್ರ ಸಂಹಿತೆಯನ್ನ ಜಾರಿ ಮಾಡಲಾಗಿರುವುದು. ಜೊತೆಗೆ ಕಳೆದ ಬಾರಿ ಪರೀಕ್ಷೆ ಸಂದರ್ಭದಲ್ಲಿ ಮಂಗಳಸೂತ್ರವನ್ನು ಕೂಡ ತೆಗೆಸಿದ್ರು ಅನ್ನುವಂಥ ಆರೋಪವನ್ನ ಸರ್ಕಾರ ಹೊತ್ಕೊಂಡಿತ್ತು. ಹಾಗಾಗಿ ಮಹಿಳೆಯರಾಗ್ಲಿ ಅಥವಾ ಯಾರೇ ಆದ್ರೂ ಸರಿ ಮಂಗಳಸೂತ್ರ ಮತ್ತೆ ಕಾಲುಂಗುರಗಳನ್ನ ಧರಿಸೋದಕ್ಕೆ ಅವಕಾಶ ಇದೆ. ಅವೆರಡನ್ನ ಹೊರತುಪಡಿಸಿ ಬೇರೆ ಯಾವ ರೀತಿಯಾದಂತಹ ಲೋಹದ ಆಭರಣಗಳನ್ನ ಧರಿಸಬಾರದು ಅನ್ನುವಂಥ ಒಂದು ನಿಯಮ ವಸ್ತ್ರ ಸಂಹಿತೆಯ ಅಲ್ಲಿ ಇರುವಂತದ್ದು. ಸೊ ಈ ಎಲ್ಲಾ ನಿಯಮಗಳನ್ನ ಪಾಲಿಸಿಕೊಂಡು ನೀವು ಹೋಗಿ ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ.